ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ನೇಹ. ಸ್ಮೈಲ್ ವಿತ್ ಸ್ನೇಹ ಕನ್ನಡತಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ನಾನು ಯಾಕೆ ನಿಮ್ಮ ಮುಂದೆ ಇವತ್ತು ಬಂದಿದ್ದೀನಿ ಅಂತ ನಿಮ್ಗೆ ಏನಾದರೂ ಗೊತ್ತಾ? ಓಕೆ, ನಾನು ಹೇಳ್ತೀನಿ ಯಾಕೆ ಬಂದಿದ್ದೀನಿ ಅಂತ. ನಾನಿವತ್ತು ಯಾವುದೇ ರೀತಿ ರೆಸಿಪಿಗಳನ್ನ ಹೇಳೋಕ್ಕಾಗಲಿ ಇಲ್ಲ ಬ್ಯೂಟಿಷಿಯನ್ ಟಿಪ್ಸ್ ಕೊಡೋಕ್ಕಾಗಲಿ ನನ್ನ ಜೀವನದ ಅತ್ಯಂತ ಮುಖ್ಯವಾದ ಮತ್ತು ಕಷ್ಟಕರವಾದ ಜರ್ನಿ ಅಂದರೆ PCOS ಜರ್ನಿ ಬಗ್ಗೆ ನಿಮ್ಗೆ ಹೇಳಕ್ಕೆ ನಾನು ಬಂದಿದ್ದೀನಿ. ನಾನೊಬ್ಳು ವರ್ಕಿಂಗ್ ವುಮನ್. ಹೌದು ಸ್ನೇಹಿತರೆ, ನಾನು ಹೋಟೆಲ್ ಉದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಬಿಡುವಿಲ್ಲದ ಓಡಾಟ, ಹಾರ್ಡ್ ವರ್ಕ್ ಪ್ರೆಷರ್, ಸರಿಯಾಗಿ ಊಟ ಇರ್ತಿರ್ಲಿಲ್ಲ, ನಿದ್ದೆ ಇರ್ತಿರ್ಲಿಲ್ಲ. ಈಗ ಇವುಗಳ ಮಧ್ಯೆ ನನ್ನಲ್ಲಿ ನನ್ನ ಆರೋಗ್ಯದ ಕಡೆ ಗಮನ ಕೊಡೋಕ್ಕಾಗ್ತಾನೆ ಇರಲಿಲ್ಲ. ಇದರಿಂದಾಗಿ ನನಗೆ ಮೂಡ್ ಸ್ವಿಂಗ್ಸ್ ಹೆಚ್ಚಾಯಿತು, ಪೀರಿಯಡ್ ಆಗ್ತಾ ಇರಲಿಲ್ಲ, ದಿನ ದಿನಕ್ಕೆ ತೂಕ ಹೆಚ್ಚಾಗ್ತಾ ಇತ್ತು. ಸೊ ಒಂದಿನ ಡಾಕ್ಟರ್ ಹತ್ರ ಹೋದೆ. ಡಾಕ್ಟರ್ ನನಗೆ ಹೇಳಿದ್ರು, ನಿಮ್ಗೆ PCOS ಇದೆ ಅಂತ. ಅಷ್ಟು ಡಾಕ್ಟರ್ ಏನು ಹೇಳಿದ್ರು ಗೊತ್ತಾ? ಸ್ನೇಹ, ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಬೇಕು. ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದಂದ್ರೆ ಅರ್ಥ ಏನು? ನಾನು ಅನ್ಕೊಂತ ಇದ್ದೆ, ದಿನವಿಡೀ ಓಡಾಡ್ತಾ ಇರ್ತೀನಿ, ನನಗೇನೂ ಆಗಲ್ಲ, ನನ್ನ ಹೆಲ್ದಿ ಬಾಡಿ ಇದೆ. ಬಟ್ ಇಲ್ಲ, ನನ್ಗೆ ಗೊತ್ತಿಲ್ಲದೇನೆ ನನ್ನ ದೇಹದಲ್ಲಿ ಎಷ್ಟೊಂದು ಚೇಂಜಸ್ ಆಗ್ತಾ ಇದೆ, ಎಷ್ಟೋ ಹಾರ್ಮೋನ್ ಚೇಂಜಸ್ ಆಗ್ತಾ ಇದೆ. ನನ್ನ ವಿಟಮಿನ್ D3 ಕಡಿಮೆ ಇದೆ. ಸೊ ನನಗೆ ಡಾಕ್ಟರ್ ಹೇಳಿದ ಒಂದೇ ಮಾತು, ಖಾಲಿ ಟ್ಯಾಬ್ಲೆಟ್ ಇಂದ ಏನೂ ಆಗೋದಿಲ್ಲ. ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ಮೇ ಬಿ ಡಯಟ್ ಆಗಿರ್ಬೋದು, ವರ್ಕೌಟ್ಸ್ ಆಗಿರ್ಬೋದು, ಎಲ್ಲ. ನನ್ಗೆ ಗೊತ್ತು, ನನ್ನ ಥರ ಎಷ್ಟೊಂದು ಹೆಣ್ಮಕ್ಳು ಕಷ್ಟಪಡ್ತಾ ಇದ್ದಾರೆ PCOS ಇಂದ. ಅದಕ್ಕಾಗಿನೇ ನಾನು ನಿಮ್ಮ ಎದುರುಗಡೆ ಬಂದಿರೋದು. ಸರಿ, ಇವತ್ತಿನಿಂದ ಮುಂದಿನ 90 ದಿನಗಳವರೆಗೆ ನನ್ನ ಲೈಫ್ ಸ್ಟೈಲ್ನ ಕಂಪ್ಲೀಟಾಗಿ ಚೇಂಜ್ ಮಾಡ್ತೀನಿ. ಒಬ್ಳು ವರ್ಕಿಂಗ್ ವುಮನ್ ಆಗಿ ಹೇಗೆ ನಾನು ಡಯಟ್ನ ಮೇಂಟೈನ್ ಮಾಡ್ತೀನಿ, ಹಾಗೇನೆ ಹೇಗೆ ವರ್ಕೌಟ್ ಮಾಡ್ತೀನಿ, ಎಷ್ಟು ಗಂಟೆಗೆ ಎದ್ದೇಳ್ತೀನಿ, ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ. ಸ್ನೇಹಿತರೆ, ನಾನು ಯಾವುದೇ ರೀತಿ ಕ್ರಾಸ್ ಡಯಟ್ ಮಾಡಲ್ಲ, ಉಪವಾಸ ಇರಲ್ಲ. ಅದ್ರ ಬದಲಾಗಿ ಮನೆಯಲ್ಲೇ ಸಿಗುವಂಥ ರಾಗಿ, ಮೊಳಕೆ ಕಾಳು, ಸೊಪ್ಪು, ಪಲ್ಯ, ತರಕಾರಿ ಇವುಗಳನ್ನ ಬಳಸಿ ಹೆಲ್ದಿ ಡಯಟ್ನ ಸ್ಟಾರ್ಟ್ ಮಾಡ್ತೀನಿ. ಸ್ನೇಹಿತರೆ, ಈ ಜರ್ನಿಯಲ್ಲಿ ನಾನು ಗೆಲ್ತೀನೋ ಸೋಲ್ತೀನೋ ಗೊತ್ತಿಲ್ಲ, ಆದರೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ನನ್ನ ಥರನೇ ಎಷ್ಟೊಂದು ಹೆಣ್ಮಕ್ಳು PCOS ಇಂದ ಬಳಲ್ತಾ ಇದ್ದಾರೆ. ಓಕೆ, ನೀವೇನಾದರೂ ತೂಕ ಇಳಿಸೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ಸರಿ, ಬನ್ನಿ ನನ್ನ ಜೊತೆನೆ ನಿಮ್ಮ ತೂಕ ಇಳಿಸೋ ಪ್ರಯಾಣನ ಪ್ರಾರಂಭಿಸೋಣ. ಸ್ನೇಹಿತರೆ, ಈ ಚಾಲೆಂಜ್ನ ನಾನು ತೂಕ ಇಳಿಸೋಕ್ಕೋಸ್ಕರ ತಗೊಳ್ತಾ ಇಲ್ಲ, ಬದಲಾಗಿ ನನ್ನ ಆರೋಗ್ಯನ ಕಾಪಾಡಿಕೊಳ್ಳೋ ನಿರ್ಧಾರದಿಂದನೂ ಕೂಡ ತಗೊಳ್ತಾ ಇದ್ದೀನಿ. ಓಕೆ, ಮುಂದಿನ 90 ದಿನಗಳಲ್ಲಿ ನನ್ನ ಜರ್ನಿ ಹೇಗಿರುತ್ತೆ ಅಂತ ನಿಮ್ಮ ಪ್ರೀತಿ ಸಪೋರ್ಟ್ ನಂಗೆ ತುಂಬ ಮುಖ್ಯ. ಪ್ಲೀಸ್ ನನ್ನ ಈ ಚಾನಲ್ ಸ್ಮೈಲ್ ವಿತ್ ಸ್ನೇಹ ಕನ್ನಡತಿಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಆಲ್ ದ ಬೆಸ್ಟ್ ಹೇಳೋದನ್ನು ಮರಿಬೇಡಿ. ಮುಂದಿನ ವಿಡಿಯೋ Day 1 ಡಯಟ್ನಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.